ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಸಂಸದರ ನೇತೃತ್ವದಲ್ಲಿ ದಿಸ ಸಭೆ ಯಶಸ್ವಿ. ಮಂಡ್ಯ ಜಿಲ್ಲೆಯ ಕೆರೆಗಟ್ಟೆಗಳಿಗೆ ನೀರುಣಿಸುವ ಬಗ್ಗೆ ಮಹತ್ವದ ಚರ್ಚೆ. ಜಿಲ್ಲೆಯ ಜನರ ಸಮಸ್ಯೆಗೆ ಸ್ಪಂದಿಸಲು ಕುಮಾರಸ್ವಾಮಿ ಸಲಹೆ. ಬೆಸಗರಹಳ್ಳಿಯಲ್ಲಿ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಲೋಕಾರ್ಪಣೆ. ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸ ಮಾಡಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿ ಆರಂಭ ಎಂದ ಕದಲೂರು ಉದಯ್. ಕರ್ನಾಟಕ ಸಂಘದಿಂದ ಸಮಾಜಮುಖಿ ಪ್ರಶಸ್ತಿಗಳ ಪ್ರದಾನ. ಹಲವು ಕ್ಷೇತ್ರಗಳ ಸಾಧಕರಿಗೆ ಅಭಿನಂದನೆ. ಕರ್ನಾಟಕ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ. ಗೋಪಾಲಪುರ ಪಿಡಿಒ ವಿರುದ್ಧ ಆರೋಪ. ಖಾತೆ ನೋಂದಣಿಯಲ್ಲಿ ಲೋಪ. ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ. ಕೇಂದ್ರ ಸಚಿವರಿಗೆ ಪತ್ರಕರ್ತರ ಸಂಘದಿಂದ ಸನ್ಮಾನ. ಸಂಘದ ಅಭಿವೃದ್ಧಿಗೆ ನೆರವು ನೀಡಲು ಮನವಿ. ಪತ್ರಕರ್ತರ ಜೊತೆ ನಾನಿದ್ದೇನೆ ಎಂದ ಕುಮಾರಸ್ವಾಮಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ದಿಸ ಸಭೆಯು ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಬಗ್ಗೆ ಕೂಡ ಚರ್ಚೆ ನಡೆಯಿತು. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ KRS ಕೃಷ್ಣರಾಜಸಾಗರ ಜಲಾಶಯದಲ್ಲಿ ನೀರಿನ ಮಟ್ಟ ಮತ್ತು ಜಿಲ್ಲೆಯ ರೈತರ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತದೆ ಅನ್ನೋ ವಿಷಯದ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಸಭೆಗೆ ಮಾಹಿತಿಯನ್ನು ನೀಡಿದರು. ಕೇರ್ಪೇಟೆ ಶಾಸಕರಾದಂಥ ಎಚ್ ಟಿ ಮಂಜೂರವರು ತಮ್ಮ ಕ್ಷೇತ್ರಕ್ಕೆ ನೀರಿನ ಲಭ್ಯತೆ ಮತ್ತು ಕೆರೆಗಳ ನಿರ್ವಹಣೆ ಬಗ್ಗೆ ಅಪಸ್ವರವನ್ನು ಎತ್ತಿದರು. ವಿಶೇಷವಾಗಿ ಅಂತಿಮವಾಗಿ ಸಂಸದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ, ಜೊತೆಗೆ ವಿಶೇಷವಾಗಿ ಪ್ರಧಾನಮಂತ್ರಿಗಳ PM ಯೋಜನೆ ಅಂತೇನಿದೆ, ಆ ಯೋಜನೆಯಲ್ಲಿ ಬರತಕ್ಕಂಥ ಯೋಜನೆಗಳನ್ನು ಕೂಡ ಜನಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಒಟ್ಟಾರೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದವು. ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ದಿಸ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು, ಕಳೆದ 10 ವರ್ಷದ ಡೇಟಾವನ್ನು ಪರಿಶೀಲಿಸಿದಾಗ ಡಿಸೆಂಬರ್ನಲ್ಲಿ KRSನಲ್ಲಿ ನೀರಿದೆ, ಬೆಳೆಗಳಿಗೂ ಸಹ ನೀರು ಹರಿಸಲಾಗಿದೆ. ರೈತರು ಬೇಸಿಗೆ ಬೆಳೆಗಳಿಗೆ ನೀರು ಕೇಳುತ್ತಿದ್ದಾರೆ. ಆದರೆ ICC ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ ನಂತರ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದರು. ಬೇರೆಲ್ಲ ಕೆರೆಗಳಲ್ಲೂ ನೀರು ತುಂಬಿದೆ, ಮಳೆಯಾಶ್ರಿತ ಆಧಾರಿತ ಕೆರೆಗಳಲ್ಲಿ ಮಾತ್ರ ನೀರು ತುಂಬಿಲ್ಲ ಅಂತ ಅವರು ವಿವರಣೆ ನೀಡಿದರು. ಅದೇ ಸರ್, ಅವರು ಬೇಸಿಗೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ ಸರ್. ಸಾಮಾನ್ಯವಾಗಿ ಫೆಬ್ರವರಿಯಿಂದ ಬೇಸಿಗೆ ಬೆಳೆಗಳು ಸ್ಟಾರ್ಟ್ ಆಗುತ್ತೆ ಸರ್. ಸೊ ಆದರೂ ಕೂಡ ವಾಡಿಕೆಯಂತೆ ಸಂಕ್ರಾಂತಿ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ನಾವು 5-6 ದಿನ ನೀರನ್ನು ಕೊಟ್ಟಿದ್ವಿ ಸರ್. ಸೊ ಬೇಸಿಗೆ ಬೆಳೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ, ಯಾಕೆ ನೀರು ಇರೋದ್ರಿಂದ ಸರ್ ನಮಗೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಈಗಲೂ ಕೂಡ ಸರ್ ನಮಗೆ ಅರೌಂಡ್ 5,600 ನಮಗೆ ಕ್ಯೂಸೆಕ್ಸ್ ನೀರಿದೆ ಸರ್. ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ ಸರ್. ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಬೇಕಾಗಿರೋದ್ರಿಂದ ICC ಮೀಟಿಂಗ್ನ ಕರೆದು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕೇರ್ಪೇಟೆ ಶಾಸಕ ಎಚ್ ಟಿ ಮಂಜು ಮಾತನಾಡಿ, ಕೇರ್ಪೇಟೆ ವ್ಯಾಪ್ತಿಯ ಕೆರೆಗಳಲ್ಲಿ ಎಷ್ಟು ಕೆರೆಗಳಲ್ಲಿ ನೀರು ತುಂಬಿದೆ ಮಾಹಿತಿ ನೀಡಿ ಅಂತ ಕೇಳಿದರು. ಬಹುತೇಕ ಕೆರೆಗಳ ನಿರ್ವಹಣೆ ಸರಿ ಇಲ್ಲ ಅಂತ ಅವರು ಆರೋಪಿಸಿದರು. ಕೇರ್ಪೇಟೆ ಶಾಸಕರ ಮಾತಿಗೆ ಮಾಜಿ ಸಚಿವ ಪುಟ್ಟರಾಜು ಕೂಡ ಧ್ವನಿಗೂಡಿಸಿದರು. ಎಲ್ಲಾ ಸಲಕ್ಕಿಂತ ಸಬ್ಸಿಡಿ ಮಳೆ ಆಗಿದೆ, ಆದರೂ ಸಹ ಏನೋ ಸಂಬಂಧಪಟ್ಟಂಗೆ ಅವ್ರು ವಾಟರ್ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ದಂಗೆ ಇನ್ನೂ ನಮ್ಮಲ್ಲಿ ಎಂಟು ಕೆರೆ ತುಂಬ ತುಂಬಿಲ್ಲ ಸರ್. ಅದರಲ್ಲಿ ಅದೇ ನಮಗೆ ನೋಡ್ಬೋದು ಸರ್, ತಮ್ಮ ಡೇಟಾ ನೋಡ್ಬೋದು. ತಮ್ಮಲ್ಲಿ 94 ಕೆರೆಗಳು ಬರುತ್ತೆ ಸರ್. 94ರಲ್ಲಿ 61 ಕೆರೆಗಳು 100% ಫಿಲ್ ಆಗಿದೆ. 75 to more than 75 ಫಿಲ್ ಆಗಿರೋದು 28 ಇದೆ ಸರ್. ಅದರಲ್ಲಿ 50% ಫಿಲ್ ಆಗಿರೋದು 5 ಕೆರೆಗಳು. ಅದು ಅಟ್ಲೀಸ್ಟ್ ಸಮಸ್ಯೆ ನೀರಿನಿಂದ ಎಲ್ಲ ಮೇಂಟೆನೆನ್ಸ್ ಮಾಡ್ಬಂದೆ. ನಾವು SC ಮತ್ತು MD ಮಾತಾಡಿದ್ದೀವಿ. ಆ ಸಂಬಂಧಪಟ್ಟ ಡಬಲ್ ಬಂದಿದ್ದಾರೆ ಮೀಟಿಂಗ್. HLBC ಆನಂದ ಅರ್ಥ ಆಯ್ತಾ? ಇದು ಸರಿಯಾಗಿ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಕೆಲವು ಕೆರೆಗಳು ಇನ್ನೂ ಇಲ್ಲ ಸರ್. ಇನ್ನೂ ಯಾವ ಟೆಂಡರ್ ಕರೆ ಅಂತ ಹೇಳಿದ್ದಾರೆ. SC ಅವ್ರು ಹೇಳಿದ್ವಿ. ಹೇಳಿ ಆನಂದ ಸರ್. ಅಡಿಷನಲ್ ಗ್ರಾಂಟ್ ಕೇಳಿದ್ವಿ ಸರ್. ಅಡಿಷನಲ್ ಗ್ರಾಂಟ್ ಬಿಟ್ಟು ಟೆಂಡರ್ ಕರೆದಿದ್ವಿ ಸರ್. ಟೆಂಡರ್ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಕಾಲ್ ಮಾಡ್ತೀವಿ. ಅಡಿಷನಲ್ ಗ್ರಾಂಟ್ಸು ಯಾವಾಗ ಸರ್ ಕೇಳೋದು? ಯಾವಾಗ ಕೇಳ್ತಾರೆ ಅಡಿಷನಲ್ ಗ್ರಾಂಟ್ಸು? ಸೀಟ್ ಯಾವಾಗ ಇರ್ತೀರಿ ಸರ್? ಈಗ ಟೈಮಲ್ಲಿ ನಮಗೆ ಸಬ್ಸಿಡೆಂಟ್ ಗ್ರಾಂಟ್ ಕೊಟ್ಟಿರಲಿಲ್ಲ ಸರ್. ಈಗ ಅಡಿಷನಲ್ ಗ್ರಾಂಟ್ ಕೇಳಿದ್ದೀವಿ, ಕೊಟ್ಟಿದ್ದಾರೆ ಸರ್. ಅದನ್ನ ಟೆಂಡರ್ನ ಕರೆದಿದ್ದೀವಿ. ಕರೆದು ಓಪನ್ ಮಾಡಿ ವಿನಂತಿ ಇಷ್ಟೇ, ಜಿಲ್ಲಾಧಿಕಾರಿಗಳೇ, ಇನ್ನೆಷ್ಟು ದಿವಸ ಬೇಕ್ರಿ ಕೆರೆಗಳು ತುಂಬಕ್ಕೆ ಏರ್ಬಿಟ್ಟಿದ್ದು? ನಮ್ಮ ಶಾಸಕರು ಹೇಳಿದ ಕೆರೆಗಳು ತುಂಬಕ್ಕೆ ಎಷ್ಟು ದಿನ ಬೇಕು? ಈವರೆ ನೀರು ಯಾವಾಗ ನಿಲ್ಲಿಸ್ತೀರಿ? ಸರ್, ತಿಂಗಳೊಳಗಡೆ ನಿಲ್ಲಿಸ್ತೀವಿ ಸರ್. ಎಷ್ಟಡಿ ಇದೆ ಡ್ಯಾಮಲ್ಲಿ ನೀರು ಸರ್? ಎಷ್ಟಡಿ ಇದೆ ನೀರು? KRS ಅಲ್ಲಿ ಫುಲ್ ಗೇಜ್ ಇದೆ, ಅಲ್ಲೆಷ್ಟಿದೆ? ಹೇಮಾವತಿಲಿ 70% ಇದೆ ಸರ್. ಈಗ ಸಂಸದರಾದ ಕುಮಾರಸ್ವಾಮಿ ಮಾತನಾಡಿ, ಕೇರ್ಪೇಟೆಯಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿ ನೀರಿನ ಸಮಸ್ಯೆ ನಿವಾರಿಸಬಹುದು ಅಂತ ಸಲಹೆ ನೀಡಿದರು. ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಪ್ರೋಗ್ರಾಮ್ನಲ್ಲಿ ಕೊಟ್ಟರೆ ಹಣ ಕೊಡಿಸ್ಬೋದು. ನಾಗಮಂಗಲ ಒಂದು ಬಿಟ್ಟರೆ ಇನ್ನು ಯಾವ ತಾಲೂಕಿಗೂ ಮಾಡಿದೆ.
ಪ್ರಪೋಸಲ್ಲೇ ರೆಡಿ ಮಾಡಬೇಕು. ಇದು ಈ ಥರ ಆದರೆ ನಿಮಗೆ ದುಡ್ಡಲ್ಲಿ ಸಿಗ್ತದೆ, ದುಡ್ಡು ಸಿಗೋ ಕಡೆನೂ ತಗೊಳಕ್ಕೆ ತಯಾರಾಗಿದೆ. ಇವತ್ತು ತುಮಕೂರಲ್ಲಿ ಸೋಮಣ್ಣ ಅವರು 300 ಕೋಟಿ ಇವತ್ತು ದುಡ್ಡು ತಗೊಂಡ್ಬರ್ತಾರೆ. ನೀವು ಪ್ರಪೋಸಲ್ಲೇ ಕೊಟ್ಟಿದ್ರೆ ನಾವೆಲ್ಲಿ ತರೋದು? ಆಮೇಲೆ KR ಪೇಟೆಗೆ ಸರಿ ಚೆಕ್ ಡ್ಯಾಮ್ ಕಟ್ಟಲಿಕ್ಕೆ ಇನ್ನೂ ಹಲವಾರು ಅವಕಾಶ ಇದೆ. ನನಗೆ ನಂತರ ಮಾತನಾಡಿದ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ 64 ಪುರಸ್ಕೃತ ಯೋಜನೆಗಳ ಜೊತೆಗೆ ಹಲವಾರು ಸ್ಕೀಮ್ಗಳು ಕೂಡ ಇದ್ದಾವೆ. ಇದರಲ್ಲಿ ಕೆಲವು ಸ್ಕೀಮ್ಗಳ ಅವಧಿ ಮುಕ್ತಾಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಯೋಜನೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡಲು ಯಾವುದೇ ಸರ್ಕಾರ ಬಂದರೂ ಸಾಧ್ಯವಿಲ್ಲ. ಆದರೆ ನಮ್ಮ ಇತಿಮಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡಲು ಮನಸ್ಸು ಮಾಡಬೇಕು ಅಂತ ಅವರು ಸಲಹೆ ನೀಡಿದರು. ನಿಮ್ಮ ಕೆಲವು ಇಲಾಖೆಗಳೇನಿದೆ, ಫಿಶರೀಸ್ ಇರ್ಬೋದು, ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಈ ಕೆಲವು ಇಲಾಖೆಗಳಲ್ಲಿ ಬಹುಶಃ ಇಂಡಿವಿಜುವಲಿ ಸಾಲ ಸೌಲಭ್ಯ ಪಡೆದಿರ್ತಕ್ಕಂಥವರು ಕೆಲವು ವೃತ್ತಿ ಮಾಡಲಿಕ್ಕೆ ಹೋದಾಗ ಅವರಿಗೆ 40% ಸಬ್ಸಿಡಿ ಇದೆ ಕೆಲವು ಯೋಜನೆಗಳಿದೆ. ಕೆಲವು ಯೋಜನೆಗಳಲ್ಲಿ ಸಮೂಹಗಳು ಒಂದು 100 ಜನ 50 ಜನ ಒಂದು ಹೆಣ್ಣು ಮಕ್ಕಳ ಒಂದು ಸಂಘಟನೆಗಳು ಸೇರಿ ನೀವು ಕೆಲವು ವೃತ್ತಿ ಮಾಡಲಿಕ್ಕೆ ಹೋದರೆ 70% ನಿಮಗೆ ಸಬ್ಸಿಡಿ ಇದೆ. ನಾವು ಇದನ್ನು ಸ್ವಲ್ಪ ನಮ್ಮ ಅಧಿಕಾರಿಗಳು ನಿಮ್ಮ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಕೆಲವು ಸೌಲಭ್ಯಗಳೇನಿದೆ ನಮ್ಮ ಸಬ್ಸಿಡಿ ರೂಪದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಸ್ವಲ್ಪ ನೀವು ಆ ವಿಷಯಗಳನ್ನು ತಿಳ್ಕೊಳ್ಳೋದು ಸೂಕ್ತ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ನಮ್ಮ ಆಸಿಫ್ ಕುಮಾರ್ ಅವರಿಗೆ, ಕೇಂದ್ರ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು, ಅದು ಹೆಣ್ಣುಮಕ್ಕಳಿರಲಿ ನಮ್ಮ ಯುವಕರಿರಲಿ, ಅವರಿಗೆ ಒಂದು ತರಬೇತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಜಿಲ್ಲೆನಲ್ಲಿ ಒಂದು ಮಾದರಿಯಾಗಿ ಮಾಡಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನು ಒಂದು ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ನಾನು ನಿಮ್ಮಿಬ್ಬರಿಗೆ ನಾನು ಮನವಿ ಮಾಡ್ತೇನೆ. ನಮ್ಮ ಇಲಾಖಾವಾರು ಅಧಿಕಾರಿಗಳ ಒಂದು ಸಭೆ ಕರೆದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಏಕೆಂದರೆ ನನಗೆ ಸ್ವಲ್ಪ ಸಮಯ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಜಿಲ್ಲೆಯಲ್ಲಿ ಏನಾದರೂ ಒಂದು ಮಾದರಿಯಾಗಿ ಒಂದು ರಾಷ್ಟ್ರಕ್ಕೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ಸಂಘ ಮಂಡ್ಯ, ML ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ, ಕೆ ಸಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ, ಎನ್ಆರ್ ರಂಗಯ್ಯ ಸಹಕಾರ ಪ್ರಶಸ್ತಿ, YK ರಾಮಯ್ಯ ಕೃಷಿ ತಜ್ಞ ಮತ್ತು ಸಾಹಿತ್ಯ ಪ್ರಶಸ್ತಿ, ಶ್ರೀ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ಸುವರ್ಣ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿ ಪ್ರದಾನ ಸಮಾರಂಭವು ಕರ್ನಾಟಕ ಸಂಘದ ಶಂಕರೇಗೌಡ ಸಭಾಭವನದಲ್ಲಿ ನಡೆದಿದೆ. ಕರ್ನಾಟಕ ಸಂಘದ KV ಶಂಕರೇಗೌಡ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹಿರಿಯ ಲೇಖಕ ಮಾ ರಾಮಕೃಷ್ಣ ಅವರಿಗೆ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ, ಉಡುಪಿಯ ಪ್ರೊಫೆಸರ್ ಜಯಪ್ರಕಾಶ ಮಾವಿನಕುಳಿರವರಿಗೆ ಕೆ ಸಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ, ಡಾಕ್ಟರ್ MN ತಿಮ್ಮೇಗೌಡರವರಿಗೆ YK ರಾಮಯ್ಯ ಕೃಷಿ ತಜ್ಞ ಪ್ರಶಸ್ತಿ, ತುಮಕೂರು ಜಿಲ್ಲೆಯ ಸೊಂದಲಗೆರೆ ಲಕ್ಷ್ಮೀಪತಿಯವರಿಗೆ YK ರಾಮಯ್ಯ ಕೃಷಿ ತಜ್ಞ ಪ್ರಶಸ್ತಿ, SP ರಾಜೇಗೌಡರವರಿಗೆ NR ರಂಗಯ್ಯ ಸಹಕಾರ ಪ್ರಶಸ್ತಿ, ಡಾಕ್ಟರ್ S ಸುಹಾಸಿನಿರವರಿಗೆ ಸಿ ಗೌರಮ್ಮ ಚಿಕ್ಕಣ್ಣ ಸಮಾಜ ಸೇವಾ ಪ್ರಶಸ್ತಿ, ತುಮಕೂರು ಜಿಲ್ಲೆಯ ಕುಣಿಗಲ್ ಬಿದನಗೆರೆಯ BT ಚಂದ್ರಕಾಂತರವರಿಗೆ ಸುವರ್ಣ ಪುಟ್ಟಸ್ವಾಮಿ ಶೈಕ್ಷಣಿಕ ಪ್ರಶಸ್ತಿಯನ್ನು 10 ಹಾಗೂ 20,000 ನಗದನ್ನು ಒಳಗೊಂಡ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರಸ್ತುತ 2024ನೇ ಸಾಲಿಗೆ ಕೊಡಮಾಡುವ YK ರಾಮಯ್ಯ ಕೃಷಿ ತಜ್ಞ ಪ್ರಶಸ್ತಿಯನ್ನು 10,000 ರು ನಗದು ಹಾಗೂ ಪ್ರಶಸ್ತಿ ಫಲಕದೊಡನೆ ಗೌರವಿಸಲಾಗುತ್ತಿದೆ. KV ಶಂಕರೇಗೌಡ ಶತಮಾನೋತ್ಸವ ಭವನ 15-25 ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಲಸಾರಿಗೆ ನಿಗಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ರಾಯಪುರ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ KT ಶ್ರೀಕಂಠೇಗೌಡ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಲೇಖಕಿ ಭವಾನಿ ಲೋಕೇಶ್, ಸಾಹಿತಿ ಡಾಕ್ಟರ್ ರಾಘವ್ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿತಾ ರಾಡೇಶ್ವರಿ ಹಾಗೂ ಮಂಡ್ಯ ಮೂಡ ಆಯುಕ್ತರು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗದಿದ್ದರೂ ಕೂಡ ಖಾತೆ ನೋಂದಾವಣೆಗೆ ಮುಂದಾಗಿರುವ ಕ್ರಮವನ್ನು ಖಂಡಿಸಿ
ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈ ಬಗ್ಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ವೆ ಸಂಖ್ಯೆ 87 ಹಾಗೂ ಅದರ ಸುತ್ತಮುತ್ತಲಿನ ಸರ್ವೆ ಸಂಖ್ಯೆಗಳಲ್ಲಿ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಬಡಾವಣೆಯನ್ನು ನಿರ್ಮಿಸಿದ್ದಾರೆ. ಬಡಾವಣೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ನಿರ್ಮಾಣವಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಹಿನ್ನೆಲೆಯಲ್ಲಿ ಪಂಚಾಯಿತಿ ಚುನಾಯಿತ ಅಧ್ಯಕ್ಷರು ಹಾಗೂ ಸದಸ್ಯರು ಸಭೆ ಸೇರಿ ಸ್ಥಳ ಪರಿಶೀಲನೆ ನಡೆಸಲು ಹಾಗೂ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡ ನಂತರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾತೆ ನಡೆಸುವುದಾಗಿ ನಿರ್ಣಯ ಕೈಗೊಂಡಿರುತ್ತಾರೆ ಅಂತ ಹೇಳಿದರು. ಆದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಅನಿತಾ ರಾಜೇಶ್ವರಿ ಹಾಗೂ ಸದಸ್ಯರಾದ ರವಿರವರು ಸೇರಿಕೊಂಡು ಪಂಚಾಯಿತಿ ನಿರ್ಣಯಕ್ಕೆ ಕಿಂಚಿತ್ತೂ ಬೆಲೆ ಕೊಡದೆ ಕೇವಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಏಕ ಸದಸ್ಯರು ಸ್ಥಳ ತಪಾಸಣೆ ನಡೆಸುವುದಾಗಿ ಪತ್ರ ಬರೆದುಕೊಂಡು ಉಳಿದಂತಹ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ಬಾರದಂತೆ ಏಕಾಏಕಿ ನೇರವಾಗಿ ನಿವೇಶನಗಳಿಗೆ ಖಾತಾ ನೋಂದಾಯಿಸಿರುವುದು ಖಂಡನೀಯ ಅಂತ ಹೇಳಿದರು. ಈ ರೀತಿ ಖಾತಾ ನೋಂದಾಯಿಸಿರುವುದು ಕಾನೂನು ಬಾಹಿರ ಹಾಗೂ ಚುನಾವಣಾ ಪ್ರತಿನಿಧಿಗಳಿಗೆ ನೀಡಿರುವ ಅಗೌರವ ಅಂತ ಅವರು ಹೇಳಿದರು. ಈ ಬಡಾವಣೆಯಲ್ಲಿ ನಿವೇಶನಕ್ಕಾಗಿ ಕರಾರು ಮಾಡಿಕೊಂಡಿರುವ ಖರೀದಿದಾರರು ಹಾಗೂ ಸುತ್ತಮುತ್ತಲಿನ ರೈತಾಪಿ ಜನಗಳು ಬಹಳಷ್ಟು ದೂರುಗಳನ್ನು ನೀಡಿದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಿಮ್ಮತ್ತು ಬೆಲೆ ಕೊಡದೆ ಏಕಾಏಕಿ ಅಧಿಕಾರಿ ಧೋರಣೆಯನ್ನು ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ರೈತಾಪಿ ಕುಟುಂಬದವರು ದಾವೆ ಹೂಡಿದ್ದಾರೆ ಅಂತ ಹೇಳಿದರು. ನಾನು ಪಂಚಾಯಿತಿ ಅಧ್ಯಕ್ಷರಾಗಿ ನನಗೆ ಒಂದು ಬೆಲೆನೇ ಇಲ್ಲ. ನಾನೊಬ್ಬರು ಅಧ್ಯಕ್ಷ ಅಂತಲ್ಲ, ನನ್ನ ಜೊತೆ ಇರುವಂಥ ಸಹ ಮೆಂಬರ್ಗಳು, ಉಪಾಧ್ಯಕ್ಷರುಗಳು ಯಾರಿಗೂ ಬೆಲೆ ಕೊಡದೆ ಅನಿತಾ ರಾಜೇಶ್ವರಿ ಅವರು, ನಮ್ಮ PD ಮೇಡಮ್ ಅವರು ಮೀಟಿಂಗಲ್ಲಿಟ್ಟು ನಾವು ಸ್ಥಳ ಪರಿಶೀಲನೆ ಮಾಡೋಣ, ಅದನ್ನು ಜಾಗ ಪರಿಶೀಲನೆ ಮಾಡಿ ನಾವು ಇದನ್ನು ಖಾತೆ ಮಾಡೋಣ ಅಂತ ಹೇಳಿ ನಾವು ಅಜೆಂಡಾದಲ್ಲೂ ಬರೆಸಿ ಎಲ್ಲ ರೆಡಿ ಮಾಡಿದ್ರು ಕೂಡ ಅವರು ನನಗೆ ಮಾಡಲೇಬೇಕಾದ ಅನಿವಾರ್ಯ ಇತ್ತು, ನನಗೆ ತುಂಬ ತೊಂದರೆ ಆಯಿತು, ಅದಕ್ಕೆ ನಾನು ಮಾಡಿದೆ ಅಂತ ಅವರು ಜಾರ್ಕೊಂಡ್ರು. ಆದರೆ ಅವ್ರು ಹೇಳಿದ್ರು ನಾನು ಕಾನೂನಾತ್ಮಕ ಮಾಡಿದ್ದೀನಿ, ನಿಮ್ಮ ಕೈಲಿ ಏನಾಗುತ್ತೋ ನೀವು ಮಾಡ್ಕೊಳ್ಳಿ, ನನ್ನ ಕೈಲಿ ಏನಾಗುತ್ತೋ ನಾನು ಮಾಡ್ತೀನಿ ಅಂತ. 139 ಖಾತೆ, ಒಂದು ಖಾತೆ ಮಾಡಬೇಕು ಅಂದರೆ ಒಂದು ವಾರ ಅಲಿಸ್ತಾರೆ ಜನಗಳನ್ನ. ಒಂದು ನಾವು ಕೊಟ್ಟಿದ್ದ ಖಾತೆನೇ ಹೆಚ್ಚು ಕಮ್ಮಿ ಒಂದು 20 ದಿವಸದ ಮೇಲೆ ಮಾಡಿದ್ದಾರೆ. ಆದರೆ ಅದೇ 139 ಖಾತೆನ ಅವರು ಒಂದು 14 ದಿವಸದೊಳಗಡೆ ಮಾಡಿ ಮುಗಿಸಿದ್ದಾರೆ ಅಂದರೆ ಯಾವ ಥರ ಇದೆ ಪಂಚಾಯತಿ ವ್ಯವಸ್ಥೆ ನೋಡಿ. ನಮ್ಮನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಕಳಿಸಿ ಇವತ್ತೆಲ್ಲರೂ ಬೈತಿದ್ದಾರೆ, ನೀವು ಮೇಡಮ್ ಜೊತೆ ಸಾಮೀಲಾಗಿದ್ದೀರಾ, ನೀವೇನಾದರೂ ಕೈ ಜೋಡಿಸಿದ್ದೀರಾ, ಹೆಂಗೆ ಮಾಡಿದ್ರಿ ಇಷ್ಟೊಂದು? ವಾಟರ್ ಟ್ಯಾಂಕ್ ಇಲ್ಲ, ಮೇಯ್ನ್ ಕುಡಿಯೋ ನೀರು ಸರಬರಾಜಿಲ್ಲ, ಅಲ್ಲಿ ವಾಟರ್ ಟ್ಯಾಂಕ್ ಮಾಡಿಲ್ಲ. ಸ್ಥಳ ಪರಿಶೀಲನೆ ಮಾಡಿದ್ದೀರಾ? ತೋರಿಸಿ, ಫೋಟೋ ತೋರಿಸಿ. ನನಗೆ ಬಂದು ಹಲವು ಜನ ಫೋನ್ ಮುಖಾಂತರ ಮತ್ತೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ಅದಕ್ಕೋಸ್ಕರ ನಾನು ಈ ಹೋರಾಟನ ಮುಂದುವರಿಸಿದ್ದೀನಿ. ನೇತೃತ್ವವನ್ನು ಸುನಂದ ಜಯರಾಮ್, ಸವಿತಾ, ಕೆಂಪಚಾರಿ, ಸುಧಾ, ನಾಗರಾಜು, ಭಾನುಪ್ರಕಾಶ್ ಸೇರಿದಂತೆ ಇತರರು ವಹಿಸಿದರು. ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿರವರನ್ನು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಚಿವರು ಸಂಘದ ಅಭಿವೃದ್ಧಿಗೆ ಸಹಾಯ ಮಾಡುವುದಾಗಿಯೂ ಭರವಸೆ ನೀಡಿದರು. ಕೇಂದ್ರ ಸಚಿವರಾದ ಮೇಲೆ ಹಿಂದೆ ಬಂದಿದ್ದರೂ ಸಾಕಷ್ಟು ಬಾರಿ ಕೇಂದ್ರ ಸಚಿವರಾದ ಮೇಲೆ ಬಂದಂಥ ಕುಮಾರಸ್ವಾಮಿಯವರನ್ನು ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ರವರು ಸಂಘದ ಅಭಿವೃದ್ಧಿಗೆ ಒಂದು 2-3 ಬೇಡಿಕೆಗಳನ್ನು ಡಿಮ್ಯಾಂಡ್ಗಳನ್ನ ಇಟ್ಟು ಕುಮಾರಸ್ವಾಮಿಯವರ ಗಮನವನ್ನು ಸೆಳೆದರು. ಕುಮಾರಸ್ವಾಮಿಯವರು ಕೂಡ ಅತ್ಯಂತ ತಾಳ್ಮೆಯಿಂದ ಕೇಳಿಸ್ಕೊಂಡು ಅದನ್ನು ಹಂತ ಹಂತವಾಗಿ ಪರಿಶೀಲಿಸಿ ಗ್ರಾಂಟ್ ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದರು. ಜೊತೆಗೆ ಸಂಘದ ವತಿಯಿಂದ CS ಪುಟ್ಟರಾಜು, D ರಮೇಶ್ ಮತ್ತು ಕುಮಾರಸ್ವಾಮಿಯವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಹಾಗೂ ಹಿರಿಯ ಪತ್ರಕರ್ತರು ಆದ ಮತ್ತಿಕೆರೆ ಜಯರಾಮ್ರವರು, ಕಳೆದ 20 ವರ್ಷಗಳ ಹಿಂದೆ ನಾನು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನನಗೆ ಸಹಾಯ ನೀಡಿದ ದಿವಂಗತ ಅಂಬರೀಷ್, ಹಾಲಿ ಸಚಿವರಾದ ಚಲುವರಾಯಸ್ವಾಮಿ, ಮಾಜಿ ಸಚಿವರಾದ CS ಪುಟ್ಟರಾಜುರವರ ಅಭೂತಪೂರ್ವ ಸಹಕಾರದಿಂದ ಇಂದು ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕದಲ್ಲೇ ಮಾದರಿಯಾಗಿದೆ ಅಂತ ಹೇಳಿದರು. ಪತ್ರಕರ್ತರ ಸಂಘಕ್ಕೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು, ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, 20 ವರ್ಷಗಳ ಹಿಂದೆ ನಮ್ಮ ಸಂಘಕ್ಕೆ ನಾನು ಮೊದಲ ಬಾರಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಂಬರೀಷ್ ಅವರು, ಸನ್ಮಾನ್ಯ ಚಲುವರಾಯಸ್ವಾಮಿಯವರು, ಸನ್ಮಾನ್ಯ CS ಪುಟ್ಟರಾಜು ಅವರು, ಈ ಮೂವರು ಕೊಟ್ಟಂಥ ಅಭೂತಪೂರ್ವವಾದಂಥ ಒಂದು ಸಹಕಾರದೊಂದಿಗೆ ಇವತ್ತು ಈ ಒಂದು ಕರ್ನಾಟಕದಲ್ಲೇ ಒಂದು ಮಾದರಿ ಸಂಘವಾಗಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲೂ ಕೂಡ ಕ್ಷೇಮನಿಧಿ ಇರಲಿಲ್ಲ. ಅದನ್ನು ಮಂಡ್ಯದಲ್ಲಿ ಪ್ರಥಮವಾಗಿ ನಾವು ಈ ಮೂವರ ಸಹಕಾರದೊಂದಿಗೆ ಪ್ರಾರಂಭಿಸಿ ಇವತ್ತು ಇದುವರೆಗೆ ನೊಂದಂಥ ಅಪಘಾತ, ಅನಾಹುತ, ಅನಾರೋಗ್ಯಕ್ಕೀಡಾದಂಥ ಪತ್ರಕರ್ತರಿಗೆ ಇದುವರೆಗೆ 37 ಲಕ್ಷ ರೂಪಾಯಿ ಪರಿಹಾರವನ್ನು ನಾವಿಲ್ಲಿ ವಿತರಣೆ ಮಾಡಿದ್ದೇವೆ. ನಮ್ಮ ಎಲ್ಲ ಉಳಿದ ನನ್ನ ನಂತರ ಬಂದಂಥ ಮಾಜಿ ಅಧ್ಯಕ್ಷರುಗಳು
ಇದರ ಎಲ್ಲ ಸಹಕಾರದೊಂದಿಗೆ ಇವತ್ತು ಇನ್ನೂ ಕ್ಷೇಮನಿಧಿ ಒಂದು 25 ಲಕ್ಷ ರೂಪಾಯಿ ನಿಶ್ಚಿತ ಠೇವಣಿಯನ್ನು ಇಟ್ಟಿದ್ದೇವೆ. ಸಾಕಷ್ಟು ಮೊದಲಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಸಂಘ ಇಷ್ಟು ದೊಡ್ಡದಾಗಿ ಮಾದರಿಯಾಗಿ ಎಮ್ಮರವಾಗಿ ಬೆಳೆದಿದೆ ಅಂದರೆ ಈ ಜಿಲ್ಲೆಯ ಬಹುತೇಕ ರಾಜಕಾರಣಿಗಳ ಸಹಕಾರ, ಅಧಿಕಾರಸ್ಥರು ಕೊಟ್ಟಂಥ ಈ ಒಂದು ಕೊಡುಗೆಗಳನ್ನು ನಾವು ನಿಜಕ್ಕೂ ಸ್ಮರಿಸಲೇಬೇಕು. ಕಾರ್ಯನಿರತ ಪತ್ರಕರ್ತರ ಸಂಘದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕ್ಷೇಮನಿಧಿ ಆರಂಭಿಸಿದ್ದು ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘ ಎಂಬ ಹೆಮ್ಮೆ ನಮಗಿದೆ. ಇದುವರೆಗೆ 37 ಲಕ್ಷ ಪರಿಹಾರವನ್ನು ಪತ್ರಕರ್ತರಿಗೆ ನೀಡಿದ್ದೇವೆ. ಜೊತೆಗೆ ಸ್ವಂತ ಶಕ್ತಿಯಿಂದ ಪತ್ರಕರ್ತರಿಗೆ ನೆರವು ನೀಡುವ ಶಕ್ತಿ ಸಂಘಕ್ಕೆ ಬಂದಿದೆ ಅಂತ ಹೇಳಿದರು. ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇಮನಿಧಿ ಜೊತೆಗೆ ಅವರ MP ನಿಧಿಯಿಂದಲೂ ಸಂಘಕ್ಕೆ ನೆರವು ನೀಡಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೇಂದ್ರ ಸಚಿವರಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ಸ್ಮರಿಸ್ತಾ ಈ ಒಂದು ಸಂದರ್ಭದಲ್ಲಿ ಕುಮಾರಣ್ಣನವರ ಹೆಸರು ಕೂಡ ಈ ಸಂಘ ಇರೋವರೆಗೂ ಕೂಡ ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಇರಬೇಕು ಅನ್ನುವಂಥ ಒಂದು 2 ಅಮೂಲ್ಯವಾದ ಕೊಡುಗೆಗಳನ್ನು ನಾವು ಕೋರ್ಕೋತಾ ಇದ್ದೇವೆ. ಏನು ಅಂದರೆ ಕ್ಷೇಮನಿಧಿಯನ್ನು ಕನಿಷ್ಠ ಅವರು CSR ಫಂಡ್ ಅಥವಾ ಇತರೆ ಯಾವುದೇ ಮೂಲದಿಂದ ನಮಗೊಂದು 10 ಲಕ್ಷ ರೂಪಾಯಿ ಕ್ಷೇಮನಿಧಿಗೆ ನಿಶ್ಚಿತ ಠೇವಣಿಯನ್ನು ಇಡಿಸ್ಕೊಡ್ಬೇಕು. ಮತ್ತು ಅವರ ಲೋಕಸಭಾ ಸದಸ್ಯರ ಕ್ಷೇತ್ರಾಭಿವೃದ್ಧಿ ನಿಧಿನಲ್ಲಿ ನಮ್ಮ ಏನು 2ನೇ ಅಂತಸ್ತಿನ ಕಟ್ಟಡ ಈಗೇನು ನಡೀತಾ ಇದೆ ಅದಕ್ಕೆ ಒಂದು 20 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಸಲ್ಲಿಸಿ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವರಾದ CS ಪುಟ್ಟರಾಜು ಹಾಗೂ JDS ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿಯವರು, ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾದರಿಯಾಗಿ ಕೆಲಸ ಮಾಡುತ್ತಿರುವುದು ಅತ್ಯಂತ ಖುಷಿ ಕೊಟ್ಟಿದೆ. ಹಲವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀರಿ. ನಿಮ್ಮ ಜೊತೆಗೆ ನಾನು ಕೂಡ ಸ್ಪಂದಿಸುತ್ತೇನೆ. ತಕ್ಷಣದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸಲು ನಾನು ಗಮನ ಹರಿಸುತ್ತೇನೆ ಅಂತ ಭರವಸೆ ನೀಡಿದರು. ಸಂಘದಕ್ಕೆ ಮೊದಲನೇ ಬಾರಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ 2 ಬಾರಿ ಬಂದಿದ್ದೇನೆ. ಮೇಲೆ ಮಾಧ್ಯಮ ಸ್ನೇಹಿತರು ಉದ್ದೇಶ ಮಾತನಾಡಿದ್ದೇನೆ. ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಮತ್ತಿಕೆರೆ ಜಯರಾಮ್ ಅವರೇ, ಸ್ಟೇಟ್ ಸೆಕ್ರೆಟರಿನ ಆನಂದ್ ಅವರು ಪ್ರಧಾನ ಕಾರ್ಯದರ್ಶಿ, ಮತ್ತು ಸೋಮಶೇಖರ್ ಕಿರಗೋಡು ರಾಜ್ಯ ಕಾರ್ಯದರ್ಶಿಗಳು, ಮತ್ತು ಮತ್ತಿಕೆರೆ ಜಯರಾಮ್ ಅವರು ರಾಜ್ಯದ ಕಾರ್ಯದರ್ಶಿಗಳೇನಿದ್ದಾರೆ. ಇವತ್ತು ಅವರು ಈ ಒಂದು ಸಂಘ ಒಂದು ಬೇರೆ ಜಿಲ್ಲೆಗಳಿಗೆ ಮತ್ತು ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಬರೀ ನಮ್ಮ ವರದಿಗಾರರಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಂಘದ ಸದಸ್ಯರು, ನಮ್ಮ ಮಾಧ್ಯಮದ ಸ್ನೇಹಿತರೇನಿದ್ದೀರಿ, ನಿಮ್ಮಗಳ ಕಷ್ಟ ಸುಖದಲ್ಲೂ ಇವತ್ತು ಈ ಒಂದು ಸಂಘದ ವತಿಯಿಂದ ಮನೆಗಳಲ್ಲಿ ಆಗ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ನೆರವಿಗೆ ಬರ್ತಕ್ಕಂಥ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ತಾವೆಲ್ಲ ಹಲವಾರು ವರ್ಷಗಳಿಂದ ಏನು ತಾವು ನಡೆಸ್ಕೊಂಬಂದಿದ್ದೀರಿ ಸಂಘದ ವತಿಯಿಂದ, ಎಲ್ಲರಿಗೂ ತಮ್ಮೆಲ್ಲರ ಸಮಸ್ಯೆಗಳಿಗೆ ಸಂಘ ಸ್ಪಂದಿಸ್ತಕ್ಕಂಥದ್ದು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಘದ ಪದಾಧಿಕಾರಿಗಳು ಹಿಂದೆ ಇದ್ದಂಥವ್ರಿಗೂ ಒಳಗೊಂಡಂತೆ ಈ ರೀತಿಯ ಒಂದು ಉತ್ತಮವಾದಂಥ ರೀತಿಯಲ್ಲಿ ಸಂಘ ಯಶಸ್ವಿಯಾಗಿ ನಡೀಲಿಕ್ಕೆ, ಸದೃಢವಾಗಿ ಇವತ್ತು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆರ್ಥಿಕ ಶಕ್ತಿಯನ್ನು ತಾವೆಲ್ಲರೂ ಹೊಂದಿಸಿರ್ತಕ್ಕಂಥದ್ದೇನಿದೆ, ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನೀಗ ಬಂದಂಥ ಸಂದರ್ಭದಲ್ಲಿ 2 ಬೇಡಿಕೆಯನ್ನು ಇಟ್ಟಿದ್ದೀರಿ. ಪುಟ್ಟರಾಜು ಅವರು, ನಾವೆಲ್ಲ ಏನು ಬಂದಿದ್ದೇವೆ, ಡಾಕ್ಟರ್ ಅನ್ನದಾನಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಇದ್ದೇವೆ. ಇದ್ರ ಬಗ್ಗೆ ತಕ್ಷಣದಲ್ಲೇ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ನೋಡಿ ನಾನು 2 ಬೇಡಿಕೆಯನ್ನು ಇಟ್ಟಿದ್ದೀರಿ. 2 ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಸಂಘದ ಒಂದು ಶಕ್ತಿಯನ್ನು ಬೆಳೆಸ್ತಕ್ಕಂಥ ನಿಮ್ಮ ಜೊತೆಯಲ್ಲಿದ್ದೇನೆ ನಾನು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು.
ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ BP ಪ್ರಕಾಶ್, ನವೀನ್, ಬಾಲಕೃಷ್ಣ, ನಂಜುಂಡಸ್ವಾಮಿ, ಆನಂದ್, ನಗರಸಭಾ ಅಧ್ಯಕ್ಷರಾದ ನಾಗೇಶ್, ಶಾಸಕರಾದ HT ಮಂಜು, ಡಾಕ್ಟರ್ ಅನ್ನದಾನಿ, ರಾಮಚಂದ್ರ ಸೇರಿದಂತೆ ಇತರರಿದ್ದರು. ಮಂಡ್ಯ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ಮಾರಾಟ ಮಾಡುವುದಾಗಿ ನಾನು ನೀಡಿದ ಹೇಳಿಕೆ ವಿವಾದಕ್ಕೆ ತಿರುಗಿದ್ದು, ಹೇಳಿಕೆ ಬಾಯಿ ತಪ್ಪಿನಿಂದ ಆಗಿದ್ದು, ಅದಕ್ಕಾಗಿ ಕ್ಷಮೆ ಕೋರುತ್ತೇನೆ ಅಂತ ಪರಿಷತ್ನ ನಾಮನಿರ್ದೇಶಕ ಅಧ್ಯಕ್ಷರಾದಂಥ ಪ್ರೊಫೆಸರ್ HS ಮುದ್ದೇಗೌಡ ಸುದ್ದಿಗೋಷ್ಠಿಯಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ನಾಮನಿರ್ದೇಶಿತ ಅಧ್ಯಕ್ಷರಾದ ಪ್ರೊಫೆಸರ್ HS ಮುದ್ದೇಗೌಡರವರು ಸಾಹಿತ್ಯ ಭವನ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಲು ಮುಂದಾದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ನಾನು ಈ ಹಿಂದೆ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಜಾಫರ್ ಹಾಗೂ ಅಂದಿನ ರಾಜ್ಯಾಧ್ಯಕ್ಷರಾಗಿದ್ದ ನಲ್ಲೂರವರಿಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದೇನೆ ಹೊರತಾಗಿ ಈಗ ನಾನು ಮಾರಾಟ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಅಂತ ಆರಿಕೆ ಉತ್ತರ ನೀಡಲು ಮುಂದಾದರು. ಈ ಸಂದರ್ಭದಲ್ಲಿ ಸುದ್ದಿಗಾರರು ವಿಡಿಯೋ ಕ್ಲಿಪ್ಪಿಂಗನ್ನು ತೋರಿಸಿ ಅದನ್ನು ಸ್ಪಷ್ಟನೆ ನೀಡಲು ಮುಂದಾದಾಗ ತಮ್ಮ ಮಾತಿನ ದಾಟಿಯನ್ನು ಮುದ್ದೇಗೌಡರು ಬದಲಾಯಿಸಿಕೊಂಡರು. ನಾನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಭಾವನೆ ಮೇಲೆ ಚೆಲ್ಲಾಟವಾಡುವುದಿಲ್ಲ. ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಹೃದಯ ಭಾಗಕ್ಕೆ ಬರಬೇಕು ಎನ್ನುವುದು ನನ್ನ ಮಹದಾಸೆಯಾಗಿತ್ತು ಅಂತ ಅವರು ತಿಳಿಸಿದರು. ನಾನು ಹಿಂದಿನ ಘಟನೆಗಳನ್ನು ಹೇಳುವಾಗ ಮಧ್ಯದಲ್ಲಿ ಏನೇನು ಮಾತು ಬಂದಿರ್ಬೋದು, ಅಂದ ಕ್ಷಣಕ್ಕೆ ನಾನು ಅದನ್ನು ಮಾರಿಬಿಡ್ತೀನಿ, ಅದಕ್ಕೆ ಅಟಕಟ್ಟು ನಿಂತಿದ್ದೀನಿ ಹಾಗೆ ಅಂತಲ್ಲ. ನನ್ನ ಜೀಲೆ ಏನು ಅಂದರೆ ನಗರ ಪ್ರದೇಶ ಮಧ್ಯಭಾಗಕ್ಕೆ ಬರಬೇಕದು. ಜನ ಸಕ್ರಿಯವಾಗಿ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಆ ಥರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೇನೆ ಹೊರತು ಅದನ್ನು ಮಾರಲೇಬೇಕು ಅದೇ ಪರ್ಯಾಯ DC ಅವ್ರಿಗಾಗಲಿ ಮಿನಿಸ್ಟ್ರಿಗಾಗಲಿ ನಾನು ತಂದಿದ್ದೀನಿ ಗಮನಕ್ಕೆ, ನೋಡೇ ಇಲ್ಲ ನಾನು ಅವ್ರನ್ನ ಅದ್ರ ಬಗ್ಗೆ ಬರ್ಕೊಂಡೋಗಿದ್ದೆ. ಅದೇ ಹಿಂದಿದ್ದರು ಕಣೆ, ಜಾಫರ್ ಕಾಲದಲ್ಲಿ ಜಾಫರ್ ಹೆಸರು ಹೇಳಿದ್ನಲ್ಲ. ಒಂದು ವೇಳೆ ನನ್ನ ಹೇಳಿಕೆಯಿಂದ ಯಾರಿಗಾದರೂ ಬೇಸರವಾಗಿದ್ದರೆ ಬೇಸರದ ಕ್ಷಮೆ ಯಾಚಿಸುತ್ತೇನೆ ಅಂತ ಅವರು ತಿಳಿಸಿದರು. ಒಂದು ವಿಚಾರ ಹೇಳಿದರೆ, ಈಗ ಆಲೆಕ್ಷನ್ ಹೋಗಿದೆ, ಈಗ ಒಂದು ಜನ ಬಯಸೋದೇನಂದ್ರೆ ಇದರಲ್ಲಿ ಯಾವುದೇ ಬೇಸರ ತಾರತಮ್ಯ ಒಂದು ಇದನ್ನ ಕ್ಷಮೆ ಕೇಳುವ ಮೂಲಕ ಸುಖಾಂತ್ಯ ಮಾಡ್ತೀರಾ ಅಥವಾ ಒಬ್ಬರು ಈ ತರ ಹೇಳಿದ್ರೆ ಮತ್ತೆ ಇದು ಕ್ಷಮೆ ಕೇಳಬೇಕಾ? ಇದಕ್ಕೆ ಆಯ್ತರಪ್ಪ, ಆಯಿತು. ಇದು ಸ್ಪಷ್ಟನೆ. ಆ ಮೂಲಕ ಕ್ಷಮೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಪದ ದೊಡ್ಡದು, ನೀವು ಕ್ಷಮೆ ಅಂತ ಕೇಳ್ತಾ ಇದ್ದೀರಿ, ಆಗಲಿ. ಈಗೇನು ಅಂದರೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ದಯವಿಟ್ಟು ಮಾಧ್ಯಮದ ಗೆಳೆಯರು. ಅದು ನಮ್ಮಪ್ಪನ ಆಸ್ತಿ ಅಲ್ಲ, ಸಾಹಿತ್ಯ ಪರಿಷತ್ ಭವನ. ಜಿಲ್ಲಾಧಿಕಾರಿಗಳು ಸರ್ಕಾರ ಏನು ತೀರ್ಮಾನ ತಗೋತದೆ ಅದರ ಪ್ರಕಾರವಾಗಿ ನಾವು ನಗರ ಮಧ್ಯಕ್ಕೆ ಬರೋಣ. ನಗರ ಮಧ್ಯಕ್ಕೆ ಬಂದು ಜನಗಳ ಸಂಪರ್ಕ ಇದೆ, ಅಧಿಕಾರಿಗಳ ಸಂಪರ್ಕ ಇದೆ, ರಾಜಕಾರಣಿಗಳ ಸಂಪರ್ಕ ಇದೆ. ನಾನು ಹಣ ತರಬಲ್ಲೆ. ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು. ಮಂಡ್ಯದಲ್ಲಿ ನೀವೆಲ್ಲ ಹಾಸನಲ್ಲಿ ನೋಡಿದ್ದೀರಿ, ಸಾಲ್ಗಾಮೆ ರೋಡು, ಆರ್ಟ್ ಆಫ್ ದ ಸಿಟಿ ಒಳಗಡೆ ಭಾಳ ದೊಡ್ಡ ಪರಿಷತ್ ಭವನ ಇದೆ. ಅಂಥವೆಲ್ಲ ನೋಡಿದ್ದೀನಿ ನಾನು. ನನಗೆ ಅದು ನೋಡಿದಾಗೆಲ್ಲ ಇದೇ ನೆನಪು, ನಮ್ಮ ಮಂಡ್ಯದಲ್ಲಿ ಯಾಕಪ್ಪ ಹಿಂಗಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡ ಭವನಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೀಡುವುದಾಗಿ ಅವರು ತಿಳಿಸಿದರು. ಅಲ್ಲ, ಹೊಸದೊಂದು ನಿವೇಶನವನ್ನು ನಮಗೆ ಕೊಡೋದೇ ಆದರೆ ಅದರಲ್ಲಿ ಮೊದಲ ಪಾಲು ನಂದೇ 1 ಲಕ್ಷ ರೂಪಾಯಿ. ಗೋಷ್ಠಿಯಲ್ಲಿ ಅಪ್ಪಾಜಪ್ಪ, ಕೃಷ್ಣ ಸೋಣಚಂದ್ರ ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅನುಚಿತವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ರವಾನಿಸಿದರು. ವಿಶ್ವದ ಶ್ರೇಷ್ಠ ಜಾನಿ ಅಂಬೇಡ್ಕರ್ ಬಗ್ಗೆ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತಿರುವ ಸಮಯದಲ್ಲಿ ಹಗುರ ಮತ್ತು ಕೀಳು ಅಭಿರುಚಿಯಿಂದ ಅವಹೇಳನ ಮಾಡಿರುವುದು ಖಂಡನೀಯ ಅಂತ ಹೇಳಿದರು. ಸಂವಿಧಾನಬದ್ಧವಾಗಿ ದೇಶದ ಆಂತರಿಕ ಭದ್ರತೆ ರಕ್ಷಿಸುವ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಸಂವಿಧಾನ ಶಿಲ್ಪಿಯನ್ನು ಹೇಳಿಸಿರುವುದು ಘೋರ ಅಪಮಾನವಾಗಿದೆ. ಅಲ್ಲದೆ ಸಂವಿಧಾನದ ಬಗ್ಗೆ ಅಮಿತ್ ಶಾರಿಗೆ ಇರುವ ಅಸಡ್ಡೆತನದ ಪ್ರದರ್ಶನವಾಗಿದೆ ಅಂತ ಕಿಡಿಕಾರಿದರು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಂವಿಧಾನವನ್ನು ಬದಲಾಯಿಸುವ ಹಾಗೂ ತಿದ್ದುಪಡಿಗಳ ಮೂಲಕ ಸಂವಿಧಾನದ ಮೂಲ ಆಶಯವನ್ನು ತೀರಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಎಲ್ಲದಕ್ಕೂ ಮಾತಾಡ್ತಾ ಮನ್ ಕಿ ಬಾತ್ ಇರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವ ಮಾತನ್ನು ಆಡದೆ ಮೌನ ವಹಿಸಿರೋದು ಕೂಡ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮ್ಮತಿಸಿದಂತೆ ಕಾಣ್ತಾ ಇದೆ. ಆದ್ದರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳನ್ನ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನು ಮೊದಲು ಗೃಹ ಖಾತೆಯಿಂದ ತೆಗಿಬೇಕು, ಸದಸ್ಯತ್ವದಿಂದನೂ ವಜಾಗೊಳಿಸಬೇಕು, ರಾಷ್ಟ್ರ ವಿರೋಧಿ ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ
ಟೀಮಾರ್ ಅವರು ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವರೆಲ್ಲರೂ ರಾಜಕೀಯವಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರತಕ್ಕಂಥ BJPಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನೇತೃತ್ವವನ್ನು ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್, ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣ, ಲಿಂಗಯ್ಯ, ಜಯರಾಮ್, ಅಮ್ಜದ್ ಪಾಷಾ, ಪ್ರಭು, ಸಿದ್ದಶೆಟ್ಟಿ, ರಾಜಣ್ಣ, ಚೆನ್ನಪ್ಪ ಸೇರಿದಂತೆ ಇತರರು ವಹಿಸಿಕೊಂಡಿದ್ದರು. ಮದ್ದೂರು ತಾಲೂಕಿನ ಬೆಸಗರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಮದ್ದೂರು ಕ್ಷೇತ್ರದ ಶಾಸಕರಾದ KM ಉದಯ್ ಭರವಸೆ ನೀಡಿದರು. ಮದ್ದೂರು ತಾಲೂಕಿನಲ್ಲಿ ಬೆಸಗರಳ್ಳಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಕ್ಷೇತ್ರ ಮತ್ತು ಅಭಿವೃದ್ಧಿ ಹೊಂದುತ್ತಿರುವಂತಹ ಕ್ಷೇತ್ರ. ಹಾಗಾಗಿ ಅಲ್ಲಿ ಒಂದಷ್ಟು ಕಟ್ಟಡಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಶಾಸಕರು. ವಿಶೇಷವಾಗಿ ಹಂತ ಹಂತವಾಗಿ ಬೆಸಗರಳ್ಳಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಜೊತೆಗೆ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮದ್ದೂರು ತಾಲೂಕಿನ ಬೆಸಗರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ KM ಉದಯ್ ಭರವಸೆ ವ್ಯಕ್ತಪಡಿಸಿದರು. ತಾಲೂಕಿನ ಬೆಸಗರಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯ ನೂತನ ಕಟ್ಟಡವನ್ನು ಶಾಸಕರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬೆಸಗರಳ್ಳಿ ಗ್ರಾಮ ಪಂಚಾಯತಿ ರಾಜ್ಯಕ್ಕೆ 2ನೇ ದೊಡ್ಡ ಪಂಚಾಯಿತಿ ಆಗಿರುವುದರಿಂದ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ರೂಪುರೇಷೆ ಸಿದ್ಧಪಡಿಸಿದ್ದು ಶೀಘ್ರವಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಳ್ಳಲಿದ್ದಾವೆ ಅಂತ ಹೇಳಿದರು. ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದರೆ ಅಭಿವೃದ್ಧಿಯ ಕಾರ್ಯಕ್ಕೆ ವೇಗ ಬರುತ್ತದೆ. ಆದ್ದರಿಂದ ಮುಂದಾದರೂ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿದರು. ಒಗ್ಗಟ್ಟಿನ ಕೊರತೆ ಬಹಳಷ್ಟು ಇದೆ. ನಿಮ್ಮಲ್ಲಿ ಒಗ್ಗಟ್ಟು ಎಲ್ಲಿವರೆಗೆ ಬರಲ್ವೋ ಅಲ್ಲಿವರೆಗೆ ನೀವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ನೀವೆಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತು ಒಗ್ಗಟ್ಟಾಗಿ ನಿಲ್ತೀರಿ ಅವತ್ತು ತಾನಾಗಿಯೇ ಅಭಿವೃದ್ಧಿ ಕಾರ್ಯ ವೇಗವಾಗಿ ಚಾಲನೆ ಆಗ್ತದೆ. ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಮಾತನಾಡಿ, ಕಬ್ಬು ಬೆಳೆಗಾರರು ಆರ್ಥಿಕ ಸಂಕಷ್ಟದಲ್ಲಿರುವ ಕಾರಣ ಟನ್ಗೆ 5 ರಿಂದ 6 ಸಾವಿರ ಹಣ ನೀಡುವಂತೆ ಸದನದಲ್ಲಿ ಗಮನಕ್ಕೆ ತಂದಿದ್ದು, ಈ ಬಗ್ಗೆ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು. ತುಂಬ ನನಗೆ ಆತ್ಮೀಯ ಸ್ನೇಹಿತರು. ನಿನಗೆ ಎಲ್ಲಾರ ಬೇಕಾದ್ರೆ ಹಾಸ್ಪಿಟ್ಲ್ಗಳು ತಗೊಳ್ಳೋ ಎಲ್ಲ ಲೀಸ್ಟ್ ಮಾಡ್ಕೊಂಡು ತಗೊಬಂದು ಕೊಡಪ್ಪ ಅಂದ್ಬಿಟ್ಟು ನನಗೆ 4-5 ಸತಿ ಹೇಳಿದ್ರು. ನಾನು ಕೊಪ್ಪ ಭಾಗದಲ್ಲಿ ಒಂದು ಮಾಡಿಸೋಣ ಅಂತ ಇದು ಮಾಡಿದೆ. ಅಲ್ಲೊಂದು ಕೊಪ್ಪದಲ್ಲಿ ಇದೆ, ತಗ್ಗಳ್ಳಿ ಇಲ್ಲೊಂದು ಬೇಕು ಅಂತ ಹೇಳಿದ್ರು ಮುಖಂಡರು, ರೈತ ಮುಖಂಡರು. ನನಗೆ ತಂದು ಜಾಗ ಮತ್ತು ಎಲ್ಲಿ ಬೇಕು ಅಂತ ನನಗೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರೆ ನಮ್ಮ ಮದ್ದೂರು ತಾಲೂಕಿಗೆ 1-2 ಆಸ್ಪತ್ರೆ ಕೊಡುವಂಥ ಕೆಲಸವ ನಾನು ನಮ್ಮ ಮಿನಿಸ್ಟ್ರ್ ಹತ್ರ ಹೇಳ್ತೀನಿ. ಹಂಗಾಗಿ ಯಾರು ಮಾಡಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಉದಯ ಅಣ್ಣವರು. ಎಲ್ಲ ಒತ್ತು ಕೊಟ್ಟು ರೈತರಿಗೆ ಒಳ್ಳೆಯ ಕೆಲಸ ಆಗೋಂಥ ಕೆಲಸಗಳು ನೀವೆಲ್ಲ ಸೇರಿ ನಿಮ್ಮ ಕೆಲಸ ಇದು, ಎಲ್ಲ ಜನ ಸೇರಿ. ನಾನು ಈಗ ಸೆಷನ್ನಲ್ಲಿ ರೈತರ ಪರವಾಗಿ ನಾನು ಪ್ರಶ್ನೆ ಹಾಕಿದ್ದೆ. ಕಬ್ಬು ಬೆಳೆಗಾರರಿಗೆ ನೀವು ಭಾರಿ ಅನ್ಯಾಯ ಆಗ್ತಾಯಿದೆ. ಇವತ್ತು 3,151 ರೂಪಾಯಿ 1 ಟನ್ನು ಕಬ್ಬು ಕೊಡ್ತಾಯಿದ್ದೀರಿ ನೀವು. ನಮ್ಮ ರೈತರಿಗೆ 1,500 ರೂಪಾಯಿ ಖರ್ಚೇ ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಧಿಕಾ ಪ್ರಸಾದ್, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ಗೋವಿಂದು, ವೈದ್ಯರಾದ ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರು ಹಾಜರಿದ್ದರು. MH ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು ಹಾಗೂ HK ವೀರಣ್ಣಗೌಡ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ವತಿಯಿಂದ 2025ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಅತಿಥಿಗಳಿಗೆ ಗೌರವ ಸಮರ್ಪಣೆ ಸಮಾರಂಭ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. MH ಚೆನ್ನೇಗೌಡ ವಿದ್ಯಾನಿಲಯ ಮದ್ದೂರು ಹಾಗೂ HK ವೀರಣ್ಣಗೌಡ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಇವರ ವತಿಯಿಂದ 2025ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅತಿಥಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರರವರು, ಅಪರ ಜಿಲ್ಲಾಧಿಕಾರಿಗಳಾಗಿ ನೇಮಕವಾಗಿರುವ BC ಶಿವಾನಂದಮೂರ್ತಿ ಹಾಗೂ ಶಿವಮೂರ್ತಿ ಅವರ ಮಾರ್ಗದರ್ಶನ ಮತ್ತು ಅನುಭವದ ನುಡಿಗಳು ಇಂದಿನ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕವಾಗಿರುವುದರಿಂದ ಈ ಕಾಲೇಜಿಗೆ 2 ಸಾಧಕರನ್ನು ಕರೆಸಿ ಸನ್ಮಾನ ಮಾಡಲಾಗುತ್ತಿದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಗಣ್ಯರು ನೂತನ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ BC ಶಿವಾನಂದಮೂರ್ತಿಯವರು, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ನಾನು ವ್ಯವಸಾಯದ ಜೊತೆಗೆ ಕುಟುಂಬದ ಸಂಕಷ್ಟಗಳನ್ನು ಸಹಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅವಿರತವಾಗಿ ಶ್ರಮಿಸಿದೆ. ಹಾಗಾಗಿ ಯಾರಲ್ಲಿ ದೃಢ ಸಂಕಲ್ಪ, ನಿರಂತರ ಪರಿಶ್ರಮ ಇರುತ್ತದೆಯೋ ಅವರು ಖಂಡಿತವಾಗಿ ತಮ್ಮ ಗುರಿಯನ್ನು ತಲುಪುತ್ತಾರೆ ಅಂತ ಹೇಳಿದರು. ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು ಅಂತಕ್ಕಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ ಅದು ಅನುಭವಿಸ್ಕೊಂಡೆ ಈ ಒಂದು ಹಂತಕ್ಕೆ ಬಂದಿದ್ದೀನಿ ಅಂದರೆ ತಪ್ಪಾಗಲಿಲ್ಲ. ಆ ಕಾರಣಕ್ಕೆ
ನಾನು ನನ್ನ ವಿದ್ಯಾಭ್ಯಾಸವನ್ನು ಊರಿನಲ್ಲಿ ಮುಗಿಸಿ SLC ತನಕ ಕೃಷಿ ವಿದ್ಯಾಗಣ ಪ್ರೌಢಶಾಲೆಯಲ್ಲಿ PUC ಮುಗಿಸಿ SLC ಮುಗಿಸಿ PUCಗೆ ನಾನು ADBL ಕಾಲೇಜಲ್ಲಿ ಸೇರಿಕೊಂಡು ಮತ್ತು ಡಿಗ್ರಿ ಬಾಯ್ಸ್ ಕಾಲೇಜಲ್ಲಿ ಮಂಡ್ಯ ಬಾಯ್ಸ್ ಏನು ಯೂನಿವರ್ಸಿಟಿ ಆಗಿದೆ ಅಲ್ಲಿ ಬಾಯ್ಸ್ ಕಾಲೇಜಲ್ಲಿ ಮತ್ತು ಗಂಗೋತ್ರಿಯಲ್ಲಿ ಮಾನಸ್ ಗಂಗೋತ್ರಿಯಲ್ಲಿ ಎಕನಾಮಿಕ್ಸಲ್ಲಿ MA ಮಾಡಿ ಅದು B.Ed ಕೂಡ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಮಾಡಿದ್ದೀನಿ ಸ್ಟೆಟ್ಟು ಮತ್ತು ನಾನು ಇಲ್ಲಿವರೆಗೂ ಕೂಡ ಬರೆದಂಥ ಯಾವುದೇ ಎಕ್ಸಾಮು ಕೂಡ ಫೇಲ್ ಆಗಿಲ್ಲ. 3 ಸಲ ನಾನು ಇಂಟರ್ವ್ಯೂ ಇದ್ದೀನಿ 98, 99, 2005 3 ಸಲ ಕೂಡ ಮುಖ್ಯ ಪರೀಕ್ಷಾರ್ಥಿಗಳ ಒಂದು ಇಂಟರ್ವ್ಯೂಗೆ ಹೋಗಿರ್ತಕ್ಕಂಥದ್ದು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಉದ್ದೇಶ ಏನಂದರೆ ಅವ್ರು ಆಗಲೇ ಹೇಳೋದು ಇಲ್ಲಿರ್ತಕ್ಕಂಥ ಒಂದು 50 ಜನದಲ್ಲಿ 10 ಜನ ಏನಾದರೂ ಕೂಡ ಒಂದು ದೃಢ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳನ್ನ ತೆಗೆದುಕೊಂಡು ಉತ್ತೀರ್ಣರಾಗಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಸಾರ್ವಜನಿಕ ಸೇವೆ ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇದೆ ಅಂತಕ್ಕಂಥ. ಜಿಲ್ಲಾ ಉಪ ವಿಭಾಗ ಅಧಿಕಾರಿಗಳಾದ ಎಂ ಶಿವಮೂರ್ತಿಯವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಹಿಂಜರಿಕೆ ಮನೋಭಾವನೆ ಇಟ್ಟುಕೊಳ್ಳದೆ ಸ್ಪರ್ಧಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಗುರಿ ತಲುಪಬೇಕು. ಉನ್ನತ ಹುದ್ದೆಯನ್ನು ಅಲಂಕರಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಸಾಕಷ್ಟು ಪರಿಶ್ರಮವಿರುತ್ತದೆ. ಹಾಗಾಗಿ 10 ವರ್ಷ ನೀವು ಚೆನ್ನಾಗಿ ಓದಿದರೆ ಮುಂದಿನ 60 ವರ್ಷಗಳ ಕಾಲ ನೆಮ್ಮದಿಯ ಬದುಕು ಸಾಗಿಸಬಹುದು ಅಂತ ಹೇಳಿದರು. ಅದೇ ಊರಿನಲ್ಲಿ ತಹಸೀಲ್ದಾರ್ ಆಗಿ, ಅದೇ ಊರಿನಲ್ಲಿ ADC ಆಗಿ, ಅದೇ ಊರಿನಲ್ಲಿ AC ಆಗಿ ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ನೀವು ಕೂಡ ಅವ್ರ ಸ್ಥಾನದಲ್ಲಿ ಕೂಡ ಅವ್ರನ್ನೇ ಇವತ್ತು ಯಾಕೆ ನಮ್ಮ ಅಪೂರ್ವ ಚಂದ್ರ ಅವರು ಅವ್ರನ್ನ ನಮ್ಮನ್ನ ಕರೆಸಿರೋದು ಅಂದರೆ ಇಷ್ಟು ಜನರಲ್ಲಿ ಯಾರಾದರೂ ಒಬ್ರು ಇನ್ಸ್ಪೈರ್ ಆಗಿ ನೀವು ಅವ್ರ ಥರ ಆಗಲಿ ಅಂತೇಳಿ. ನಾವು ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಟೀಚರ್ಸ್ ಕುಂದ್ಕೊಂಡ್ರೆ ಭಾಳಷ್ಟು ಹುಡುಗರು ಅವ್ರವ್ರು ಏನೇನೋ ಅವ್ರವ್ರೆ ಮಾತಾಡ್ಬೋದಿದ್ರು, ಯಾರೋ ಬಂದವರು ಏನೋ ಅಂತ ಏನಕ್ಕೆ ಕರೆಸಿದ್ದಾರೆ ಅಂತಂದರೆ ನೀವು ಅದರಲ್ಲಿ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನೀವು ಕೂಡ ಓದಿ. ಇದು ಅಡೋಲಸೆನ್ಸ್ ಏಜು, ಹೀಗೆ ಸ್ವಂತ ನಿರ್ಧಾರ ತಗೊಳ್ಳೋಕ್ಕೂ ಇದು ನಿಮಗೆ ಏಜ್ ಇರೋದಿಲ್ಲ. ಡಿಗ್ರಿ ಆಗಿ ಸ್ವಂತ ಬುದ್ಧಿ ಬರುತ್ತೆ. ಅದು ಈ ಟೈಮಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ಏನಪ್ಪ, ಓದೋದೇ ನಿಮ್ಮ ಕೆಲಸ. ಸರಿಯಾಗಿ ಓದಿ, ಜ್ಞಾನವನ್ನು ನೋಡಿ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತಾರೆ. ನಾಲೆಡ್ಜ್ ಮುಂದೆ ಏನೂ ಅಲ್ಲ. ಅದರಿಂದ ಒಳ್ಳೆ ನಾಲೆಡ್ಜ್ನ ನೀವು ಪಡ್ಕೊಳ್ಳಿ, ನೀವು ಉನ್ನತ ವ್ಯಕ್ತಿಗಳಾಗಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಹಾರೈಸ್ತಾ. ಇದೇ ಸಂದರ್ಭದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ NSS ವಿದ್ಯಾರ್ಥಿಗಳಿಗೆ ಹಾಗೂ ಉಪನ್ಯಾಸಕರಿಗೆ ಅಭಿನಂದನಾ ಪತ್ರಗಳನ್ನು ಗಣ್ಯರು ವಿತರಿಸಿದರು. ವೇದಿಕೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ KT ಚಂದು, ಕಾರ್ಯದರ್ಶಿಗಳಾದ ಅಪೂರ್ವ ಚಂದು, ಖಜಾಂಚಿಗಳಾದ ಶಿವರಾಮ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್, ಸುರೇಂದ್ರ ಹಾಗೂ ಇನ್ನಿತರರಿದ್ದರು. ಗುತ್ತಿಗೆದಾರರಿಗೆ ಕೆಲಸ ಮಾಡಿರುವ ಬಾಕಿ ಹಣ ಬೇಗ ಅವರಿಗೆ ಸಿಗಬೇಕು ಅಂತ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಯತಿರಾಜ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹೊರತಂದಿರುವ 2025ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತಿರಾಜ್ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರನ್ನು ಸಂಘದ ವತಿಯಿಂದ ಬಿಡುಗಡೆ ಮಾಡಲಾಗುತ್ತಿದೆ. 2025ನೇ ಸಾಲಿನಲ್ಲಿ ಗುತ್ತಿಗೆದಾರರ ಸಮಸ್ಯೆ ಬಗೆಹರಿದು ಅವರ ಬಾಕಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿ ಅಂತ ಹೇಳಿದರು. ಏನು ಸಮಸ್ಯೆಗಳು ಅಂತಂದರೆ ಪೇಮೆಂಟ್ ಸಮಸ್ಯೆ. ಅದರಿಂದ ಭಗವಂತ ನಮ್ಮ ವಿಘ್ನೇಶ್ವರದಲ್ಲಿ ಈಗ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಪೇಮೆಂಟ್ ಬೇಗ ಆಗಲಿ, ಕೆಲಸಗಳು ಸಿಗಲಿ. ಹಾಗೂ ಇಂಜಿನಿಯರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಈ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಶುಭಾಶಯ ಕೊಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಆದ ಸ್ವಾಗತ ಸುಸ್ವಾಗತ. ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಾತನಾಡಿ, ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದಾರೆ, ಅವರ ಕಷ್ಟಗಳು ಈ ಬಾರಿಯಾದರೂ ನಿವಾರಣೆ ಆಗಲಿ ಅಂತ ಹೇಳಿದರು. ಹಂಗಾಗ್ಬಿಟ್ಟದೆ ರೋಡ್ಗೆ ಏನಪ್ಪ ಇವನು ಹುಲಿ ಮೇಲೆ ಬರ್ತಾವನೆ ಅಂತಾರೆ, ಅವ್ರ ಕಷ್ಟ ಗೊತ್ತಿಲ್ಲ ಜನಕ್ಕೆ. ಯಾಕೆ ಹುಲಿ ಮೇಲೆ ಬರ್ತಾವನೆ ಅಂದ್ರೆ ಕೆಳಗೆ ತಿನ್ಕತ್ತಲ್ಲ ಅಂತ ಅವ್ನು ಬರ್ತಾವ್ ಹುಲಿ ಮೇಲೆ. ಏನ್ ಇವ್ನು ಹುಲಿ ಮೇಲೆ ಬರ್ತಾವನೆ ಅಂತ ಆ ಥರ ಆಗ್ಬಿಟ್ಟೈತೆ. ಗುತ್ತಿಗೆದಾರರು ಅಂದ್ರೆ ಏನೋ ದುಡ್ಡು ಮಾಡ್ಬಿಟ್ಟವ್ರೆ ತಿಳ್ಕೊತಾರೆ. ಇಲ್ಲ, ಆದ್ರೂ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ನಾವು ಏನೇ ಕಷ್ಟ ಸುಖ ಇದ್ರು ಕೂಡ ಪ್ರತಿ ವರ್ಷ ಈ ಕಾರ್ಯಕ್ರಮನ ಬಿಡುಗಡೆ ಮಾಡಬೇಕು. ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಳ್ತಾ ಇದೀವಿ. ಈಗ ಹೆಂಗೆ 25 ಹೆಂಗೆ ಡೇಟ್ ಹೆಚ್ಚಿಗೋಯ್ತು, ನಮ್ಮ ಸುಖ ಶಾಂತಿ ನೆಮ್ಮದಿ ನಮ್ಮ ಆದಾಯ ಆರೋಗ್ಯ ಎಲ್ಲ ಕೂಡ ಎತ್ತಲಿ ಅಂತ ತಮ್ಗೆಲ್ಲರಿಗೂ ಆ ವಿಘ್ನ ವಿನಾಯಕ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸಿದ್ದೇಗೌಡ, ಕಾರ್ಯದರ್ಶಿ ಸುನಿಲ್ ಬಾಬು, MT ರಾಜು, ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ ತಿಮ್ಮೇಗೌಡ, ಕುಮಾರ್, ಪುಟ್ಟಸ್ವಾಮಿಗೌಡ ಸೇರಿದಂತೆ ಅನೇಕರಿದ್ದರು. ಇತ್ತೀಚೆಗೆ ನಿಧನರಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ ಲಿಂಗೇಗೌಡರ ಅಕಾಲಿಕ ನಿಧನಕ್ಕೆ ಇದೇ 29ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ನಾಗರಾಜು ಮತ್ತು ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಾಷ್ಟ್ರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾಗರಾಜು DG ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ರಮೇಶ್ ಗೌಡರವರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷರಾದ ಲಿಂಗೇಗೌಡರವರು ಇತ್ತೀಚೆಗೆ ದೂರದ ಗುಜರಾತ್ನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದು, ಇದು ಆಘಾತಕಾರಿ ವಿಚಾರವಾಗಿದೆ ಅಂತ ಹೇಳಿದರು.
ಅತ್ಯಾಚಾರ ಆರೋಪದ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಮತ್ತು ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗೆ ಭೇಟಿಯಾಗಿ ಮನವಿ ಪತ್ರ ನೀಡಲು ಮಂಗಳೂರಿನಿಂದ ದೆಹಲಿಗೆ 5 ಜನರ ತಂಡ ಪಾದಯಾತ್ರೆ ನಡೆಸುತ್ತಿದ್ದರು. ಈ ತಂಡಕ್ಕೆ ನೈತಿಕ ಬೆಂಬಲ ನೀಡಲು ಲಿಂಗೇಗೌಡರು ಗುಜರಾತ್ಗೆ ತೆರಳಿದರು. ಗುಜರಾತ್ನ ಬರೋದ್ ಜಿಲ್ಲೆಯ ಅಂಕಲೇಶ್ವರ ತಾಲೂಕಿನ ಪನೋಲಿ ಸರಹದ್ದಿನ ಹೆದ್ದಾರಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಯಾತ್ರಿಗಳ ಮೇಲೆ ಲಾರಿ ಎರಿದು ಲಿಂಗೇಗೌಡ ಹಾಗೂ ಮಂಗಳೂರಿನ ಮೂಸಗುಂಚಿ ಮೃತಪಟ್ಟಿದ್ದಾರೆ. ಇದು ವಿಷಾದನೀಯ ಸಂಗತಿ ಅಂತ ಅವರು ಹೇಳಿದರು. ಲಿಂಗೇಗೌಡರ ಅಕಾಲಿಕ ಮರಣದಿಂದಾಗಿ ಪಕ್ಷಕ್ಕೆ ಹಾಗೂ ಕರುನಾಡಿಗೆ ತುಂಬ ನಷ್ಟ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ನಿತ್ಯ ಸಚಿವ ಕೆ. ಶಂಕರೇಗೌಡ ರೈತ ಸಭಾಭವನದಲ್ಲಿ ಇದೇ 29ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದರು. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ಅಧಿಕಾರಿಗಳು ಅಂದರೆ ಗೊತ್ತಿದೆ ನಿಮಗೆ ಎಷ್ಟು ಅವ್ರಿಗೆ ವರಮಾನ ಬರುತ್ತೆ ಸಂಬಳಗಿಂತ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದೆಲ್ಲ ಬಿಟ್ಟು ನನಗೇನು ಬೇಡ, ನಾನು ನ್ಯಾಯಕ್ಕೋಸ್ಕರ ದುಡಿಬೇಕು ಅಂತೇಳಿ ಹೋರಾಟ ಮಾಡಿದರು. ಸೌಜನ್ಯಗೆ ನ್ಯಾಯ ಸಿಕ್ಕಲಿ ಅಂಥೇಳಿ 55ನೇ ದಿನ ಅವತ್ತು 2 ಗಂಟೆಗೆ ಲೈವ್ ಮಾಡಿದ್ದಾರೆ. ಲೈವ್ ಮಾಡಿ 10 ನಿಮಿಷಕ್ಕೆ ನಿನ್ನೆ ಗುಜರಾತ್ ಪೊಲೀಸ್ನವರು ಆ ಲಾರಿ ಚಾಲಕನ ಬಂಧಿಸಿದ್ದಾರೆ. ಅದು ಕಲ್ಲಿದ್ದಲು ಲಾರಿ ಅಂತ ಮಾಹಿತಿ ಸಿಕ್ಕಿದೆ. ಆ ಗುಜರಾತ್ ಪೊಲೀಸ್ನವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಂಡ್ಯ ಜಿಲ್ಲೆ ಎಲ್ಲ ಪತ್ರಕರ್ತರು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದಿಷ್ಟೇ, 29ನೇ ತಾರೀಕು ನಿತ್ಯ ಶಂಕರೇಗೌಡರು ರೈತ ಭವನದಲ್ಲಿ 29ನೇ ತಾರೀಕು 10ವರೆಗೆ ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ನೇತೃತ್ವ ಮತ್ತು ಮಂಡ್ಯ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾವು ಲಿಂಗೇಗೌಡರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಗೋಷ್ಠಿಯಲ್ಲಿ ಮಲ್ಲೇಶ್, ಚಂದ್ರು ಹಾಗೂ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಸಂಸದರ ನೇತೃತ್ವದಲ್ಲಿ ದಿಸ ಸಭೆ ಯಶಸ್ವಿ. ಮಂಡ್ಯ ಜಿಲ್ಲೆಯ ಕೆರೆಗಟ್ಟೆಗಳಿಗೆ ನೀರುಣಿಸುವ ಬಗ್ಗೆ ಮಹತ್ವದ ಚರ್ಚೆ. ಜಿಲ್ಲೆಯ ಜನರ ಸಮಸ್ಯೆಗೆ ಸ್ಪಂದಿಸಲು ಕುಮಾರಸ್ವಾಮಿ ಸಲಹೆ. ಬೆಸಗರಹಳ್ಳಿಯಲ್ಲಿ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಲೋಕಾರ್ಪಣೆ. ಪಕ್ಷಾತೀತವಾಗಿ ಅಭಿವೃದ್ಧಿ ಕೆಲಸ ಮಾಡಿ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿ ಆರಂಭ ಎಂದ ಕದಲೂರು ಉದಯ್. ಕರ್ನಾಟಕ ಸಂಘದಿಂದ ಸಮಾಜಮುಖಿ ಪ್ರಶಸ್ತಿಗಳ ಪ್ರದಾನ. ಹಲವು ಕ್ಷೇತ್ರಗಳ ಸಾಧಕರಿಗೆ ಅಭಿನಂದನೆ. ಕರ್ನಾಟಕ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ. ಗೋಪಾಲಪುರ ಪಿಡಿಒ ವಿರುದ್ಧ ಆರೋಪ. ಖಾತೆ ನೋಂದಣಿಯಲ್ಲಿ ಲೋಪ. ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ. ಕೇಂದ್ರ ಸಚಿವರಿಗೆ ಪತ್ರಕರ್ತರ ಸಂಘದಿಂದ ಸನ್ಮಾನ. ಸಂಘದ ಅಭಿವೃದ್ಧಿಗೆ ನೆರವು ನೀಡಲು ಮನವಿ. ಪತ್ರಕರ್ತರ ಜೊತೆ ನಾನಿದ್ದೇನೆ ಎಂದ ಕುಮಾರಸ್ವಾಮಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.